ಕಪ್ಪು ದ್ರಾಕ್ಷಿ ವರ್ಸಸ್ ಹಸಿರು ದ್ರಾಕ್ಷಿ ಆರೋಗ್ಯಕ್ಕೆ ಯಾವುದು ಉತ್ತಮ ನೋಡೋಣ ಬನ್ನಿ. ದ್ರಾಕ್ಷಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು. ಈ ಹಣ್ಣುಗಳು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಆದರೆ ಹಸಿರು ದ್ರಾಕ್ಷಿ ತಿನ್ನೋದ್ರಿಂದ ಉತ್ತಮವೋ ಅಥವಾ ಕಪ್ಪು ದ್ರಾಕ್ಷಿ ತಿನ್ನೋದು ಉತ್ತಮವೋ ಎಂಬ ಬಗ್ಗೆ ಹಲವರಿಗೆ ಸಂಶಯವಿರುತ್ತೆ. ಕಪ್ಪು ದ್ರಾಕ್ಷಿಗಳು ಸಿಹಿ ಮತ್ತು ರುಚಿಕರವಾಗಿರುತ್ತೆ. ಈ ಬಣ್ಣ ಆಕರ್ಷಕವಾಗಿರೋದ್ರಿಂದ ಅನೇಕ ಜನರು ಇದನ್ನು ಇಷ್ಟಪಡ್ತಾರೆ. ಮತ್ತೊಂದೆಡೆ ಹಸಿರು ದ್ರಾಕ್ಷಿಗಳು ಕುರುಕುಲು ಮತ್ತು ಹುಳಿ ರುಚಿಯನ್ನು ಹೊಂದಿರುತ್ತೆ. ಕಪ್ಪು ದ್ರಾಕ್ಷಿಯನ್ನು ಹೆಚ್ಚಾಗಿ ಕೆಂಪು ವೈನ್ ತಯಾರಿಸಲು ಬಳಸಲಾಗುತ್ತೆ. ಆದರೆ ಹಸಿರು ದ್ರಾಕ್ಷಿಯನ್ನು ಬಿಳಿ ವೈನ್ ತಯಾರಿಸಲು ಬಳಸ್ತಾರೆ. ಪೋಷಕಾಂಶಗಳ ವಿಷಯದಲ್ಲಿ ಎರಡೂ ವಿವಿಧ ದ್ರಾಕ್ಷಿಗಳು ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತವೆ. ಕಪ್ಪು ದ್ರಾಕ್ಷಿಯಲ್ಲಿ ಆಂಥೋಸಯಾನಿನ್ಗಳು ಅಧಿಕವಾಗಿವೆ. ಹಸಿರು ದ್ರಾಕ್ಷಿಯಲ್ಲಿ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿರುತ್ತೆ. ಕಪ್ಪು ದ್ರಾಕ್ಷಿಯಲ್ಲಿ ಆಂಥೋಸಯಾನಿನ್ಗಳು ಅಧಿಕವಾಗಿವೆ. ಹಸಿರು ದ್ರಾಕ್ಷಿಯಲ್ಲಿ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿರುತ್ತೆ. ಇವೆರಡು ರುಚಿಕರವಾದ ಮತ್ತು ಆರೋಗ್ಯಕರವಾದ ಹಣ್ಣುಗಳು. ಹಸಿರು ದ್ರಾಕ್ಷಿ ಬೆಲೆ ಹೋಲಿಸಿದರೆ ಕಪ್ಪು ದ್ರಾಕ್ಷಿ ಸ್ವಲ್ಪ ದುಬಾರಿ. ಅದಕ್ಕಾಗಿ ಅನೇಕ ಜನರು ಹೆಚ್ಚಾಗಿ ಹಸಿರು ದ್ರಾಕ್ಷಿಯನ್ನೇ ಖರೀದಿಸ್ತಾರೆ. ಯಾವ ದ್ರಾಕ್ಷಿಯನ್ನು ತಿನ್ನಬೇಕು ಅನ್ನೋದು ನಿಮ್ಮ ರುಚಿಯನ್ನು ಅವಲಂಬಿಸಿರುತ್ತೆ. ಕೆಲವರಿಗೆ ಕಪ್ಪು ದ್ರಾಕ್ಷಿ ಇಷ್ಟವಾದರೆ ಇನ್ನೂ ಕೆಲವರಿಗೆ ಹಸಿರು ದ್ರಾಕ್ಷಿನೇ ಇಷ್ಟ. ಎರಡೂ ರೀತಿಯ ಆಹಾರ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ದ್ರಾಕ್ಷಿಗಳು ಕ್ಯಾನ್ಸರ್ ತಡೆಗಟ್ಟುವ ಮತ್ತು ಹೃದಯ ಕಾಯಿಲೆಗಳನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತವೆ, ಕೀಲು ನೋವು ಕಡಿಮೆ ಮಾಡುತ್ತೆ. ದ್ರಾಕ್ಷಿಯಲ್ಲಿರುವ ಪೋಷಕಾಂಶಗಳು ಸ್ನಾಯುಗಳನ್ನು ಶಮನಗೊಳಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಆರೋಗ್ಯಕರ ಜೀವನ ಶೈಲಿಗಾಗಿ ದ್ರಾಕ್ಷಿಯನ್ನು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿಕೊಳ್ಳುವುದು ಉತ್ತಮ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.